ದೇಶಗಳು ಒಂದೇ ಒಂದು ಮಂತ್ರವನ್ನ ಪಠಿಸ್ತಾ ಇರೋದು ಹೊಡಿ ಬಡಿ ಕಡಿ. ಟಿವಿ ಸ್ಟೇಷನ್ ಮೇಲೆ ಇಸ್ರಾಲ್ ದಾಳಿಯನ್ನು ನಡೆಸಿರುವಂಥದ್ದು. ಇರಾನ್ನಲ್ಲಿ ಒಂದೊಂದೇ ಬೃಹತ್ ಕಟ್ಟಡಗಳು ಸರ್ವನಾಶ ಆಗಿ ಹೋಗ್ತಾ ಇದೆ. ಪರಮಾಣು ಬಾಂಬ್ ಬಳಕೆಯಾಗುವ ಆತಂಕ ಕೂಡ ಕಾಡ್ತಾ ಇದೆ. ನಮ್ಮ ಭಾರತ ಹಾಗೂ ಕರ್ನಾಟಕಕ್ಕೂ ಕೂಡ ಹೊಡೆತ ಬೀಳುತ್ತಂತೆ. ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯುದ್ಧದ ಪರಿಣಾಮ ಈಗ ಚಿನ್ನದ ಮೇಲೂ ಕೂಡ ತಟ್ಟಿದೆ. ಇರಾನ್ ಹಾಗೆ ಇಸ್ರೇಲ್ ಕೂತು ಮಾತುಕತೆ ಮೂಲಕ ಇದನ್ನ ಪರಿಹರಿಸಿಕೊಳ್ತಾವ? ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಈಗಾಗಲೇ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧ ಸಂಘರ್ಷ 5ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈ ನಡುವೆ ಸಾಕಷ್ಟು ಬೆಳವಣಿಗೆಯಾಗಿದೆ ಎರಡೂ ದೇಶಗಳ ನಡುವೆ. 5ನೇ ದಿನಕ್ಕೆ ಕಾಲಿಟ್ಟಿದೆ ಅಂತಂದ್ರೆ ಸಾಕಷ್ಟು ಬೆಳವಣಿಗೆ ಆಗೇ ಇರುತ್ತೆ. ಎರಡು ದೇಶಗಳು ಒಂದೇ ಒಂದು ಮಂತ್ರವನ್ನ ಪಠಿಸ್ತಾ ಇರೋದು ಹೊಡಿ ಬಡಿ ಕಡಿ. ಈ ಎರಡೂ ದೇಶದ ಯುದ್ಧದ ಪರಿಣಾಮ ಕರ್ನಾಟಕದ ಮೇಲೂ ಏನಾದ್ರೂ ಬೀರುತ್ತಾ? ನಮ್ಮ ಭಾರತದ ಮೇಲೆ ಏನಾದ್ರೂ ಬೀರುತ್ತಾ? ಕದನ ವಿರಾಮಕ್ಕೆ ದುಂಬಾಲು ಬಿದ್ದ ಹಾಗೆ ಕಾಣ್ತಾ ಇದೆ ಇರಾನ್ ದೇಶ. ಟ್ರಂಪ್ ಅವರು ಆಲ್ರೆಡಿ ಹೇಳಿದ್ದಾರೆ. ಈಗ ಚೀನಾ ಕೂಡ ಎರಡೂ ದೇಶಕ್ಕೆ ಸೂಚನೆಯನ್ನ ಕೊಟ್ಟಿದೆ. ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾವನ್ನ ಗಮನಿಸ್ತಾ ಇರ್ತೀವಿ. ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನ್ಯೂಸ್ ರೀಡ್ ಮಾಡಬೇಕಾದ್ರೆ ಇರಾನ್ನ ನಿರೂಪಕಿ ನ್ಯೂಸ್ ರೀಡ್ ಮಾಡ್ತಿರುವಂತಹ ವೇಳೆ ಟಿವಿ ಸ್ಟೇಷನ್ ಮೇಲೆ ಇಸ್ರಾಲ್ ದಾಳಿಯನ್ನು ನಡೆಸಿರುವಂಥದ್ದು ಆ ದೃಶ್ಯಾವಳಿಗಳು ಕೂಡ ಹರಿದಾಡ್ತಾ ಇದೆ. ಆ ದೃಶ್ಯಾವಳಿಗಳಲ್ಲಿ ಯುದ್ಧದ ಭೀಕರತೆ ಹೇಗಿತ್ತು, ಯುದ್ಧದ ಪರಿಣಾಮ ಹೇಗಿತ್ತು, ಯಾವ ರೀತಿ ದಾಳಿ ಮಾಡ್ತಾ ಇದೆ ಇಸ್ರೇಲ್ ದೇಶ ಇರಾನ್ ಮೇಲೆ ಅನ್ನೋದನ್ನ ನಾವು ಅಲ್ಲಿ ನೋಡ್ಬೋದು. ಇರಾನ್ ರಾಜಧಾನಿ ಟೆಹರಾನ್ ಯುದ್ಧದ ಭೀತಿಗೆ ನಲುಗಿ ಹೋಗಿದೆ. ಅಕ್ಷರಶಃ ಇರಾನ್ ದೇಶ ನಲುಗಿ ಹೋಗಿದೆ ಅಂತ ಹೇಳ್ಬೋದು. ಇರಾನ್ ಸೇನೆಯಿಂದ ನುಗ್ಗಿ ಬರ್ತಾ ಇರುವಂತಹ ಕ್ಷಿಪಣಿಗಳು ಒಂದೊಂದಾಗಿ ಎಲ್ಲವನ್ನೂ ಕೂಡ ನಾಶ ಮಾಡಿ ಆಗ್ತಾ ಇದೆ ಯಾವುದು ಇಸ್ರೇಲ್. ನೋಡ್ತಾ ಇದ್ದಂತೆ ಕೂಡ ಇರಾನ್ನಲ್ಲಿ ಒಂದೊಂದೇ ಬೃಹತ್ ಕಟ್ಟಡಗಳು ಸರ್ವನಾಶ ಆಗಿ ಹೋಗ್ತಾ ಇದೆ. ಜನ ಕೂಡ ತಮ್ಮ ಊರನ್ನ ಖಾಲಿ ಮಾಡುವಂತಹ ಪರಿಸ್ಥಿತಿ ಆ ದೇಶದಲ್ಲಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಜನ ಒಂದು ಕಡೆಯಿಂದ ಒಂದು ಕಡೆಗೆ ಎಸ್ಕೇಪ್ ಆಗ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಇಡೀ ಇರಾನ್ ಹೊತ್ತಿ ಉರಿತದೆ ಅನ್ನೋದು ಕೂಡ ಗೊತ್ತಿಲ್ಲ. ಪರಿಸ್ಥಿತಿ ತಾರಕಕ್ಕೇರಿದೆ. ಆ ರೀತಿ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತಾ ಇದೆ. ಇದೇ ಸಮಯದಲ್ಲಿ ಇಸ್ರೇಲ್ ವಿರುದ್ಧ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಲಿಕ್ಕೆ ಈಗ ಇರಾನ್ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಇರಾನ್ ಹಾಗೆ ಇಸ್ರೇಲ್ ದೇಶದ ನಡುವೆ ತೀವ್ರತೆ ಜೋರಾಗ್ತಾನೆ ಹೋಗ್ತಾ ಇದೆ. ಇವರು ಕೂಡ ಒಪ್ಕೊಳ್ತಾ ಇಲ್ಲ, ಅವರು ಕೂಡ ಒಪ್ಕೊಳ್ತಾ ಇಲ್ಲ. ಸೊ ಇಬ್ರಿಗೂ ಕೂಡ ಯುದ್ಧ ನಾವು ಮಾಡಲೇಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಬ್ರು ಒಬ್ಬರ ಮೇಲೆ ಮತ್ತೊಬ್ಬರ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ. ಹೀಗೆ ಇದು ಮುಂದುವರೆದ್ರೆ ಇಬ್ಬರ ನಡುವೆ ಇನ್ನೂ ವೈಮನಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಕೆಲವು ದಿನಗಳಲ್ಲಿ ಪರಮಾಣು ಬಾಂಬ್ ಬಳಕೆಯ ಆತಂಕ ಕೂಡ ಕಾಡ್ತಾ ಇದೆ. ಈ ಎರಡೂ ದೇಶಗಳ ಯುದ್ಧದಿಂದ ನಮ್ಮ ಭಾರತ ಹಾಗೂ ಕರ್ನಾಟಕಕ್ಕೂ ಕೂಡ ಹೊಡೆತ ಬೀಳುತ್ತಂತೆ. ಹೇಗೆ ಹೊಡೆತ ಬೀಳುತ್ತೆ? ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ. ಅದಿರೋದು ಅಲ್ಲಿ, ನಾವಿರೋದು ಇಲ್ಲಿ. ಹೇಗೆ ಅಂತೀರಾ? ನೋಡಿ, ಜಾಗತಿಕ ತೈಲ ಮಾರುಕಟ್ಟೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಮ್ಮ ಭಾರತಕ್ಕೆ ಪ್ರತಿದಿನ ಅಂದ್ರೂ ಸುಮಾರು 30 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲದ ಅವಶ್ಯಕತೆ ನಮ್ಮ ಭಾರತಕ್ಕಿದೆ. ಅಂದ್ರೆ 80% ಕಚ್ಚಾ ತೈಲವನ್ನ ಭಾರತ ಆಮದು ಮಾಡಿಕೊಳ್ತಾ ಇದೆ. ಯಾವ ದೇಶದಿಂದ? ಇರಾನ್ನಿಂದ. ಗರಿಷ್ಠ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಬೆಲೆ ಏರಿಕೆಯ ಆತಂಕ ಎದುರಾಗ್ತಾ ಇದೆ. ಈಗಲೇ ನಾವು ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಈ ಎರಡೂ ದೇಶದ ಯುದ್ಧದಿಂದ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಪರ್ಷಿಯನ್ ಗಲ್ಫ್ ಜಲಮಾರ್ಗ ಪ್ರದೇಶವನ್ನ ಇರಾನ್ ನಿಯಂತ್ರಣವನ್ನ ಮಾಡಿಕೊಳ್ತಾ ಇದೆ. ಪರ್ಷಿಯನ್ ಗಲ್ಫ್ ಆಗಿರಬಹುದು, ಮೆಡಿಟರೇನಿಯನ್ ಸಮುದ್ರ ಆಗಿರಬಹುದು, ಈ ಮಾರ್ಗವನ್ನ ಆ ದೇಶ ಇಟ್ಕೊಂಡಿದೆ. ಈ ಸಮುದ್ರದ ಮಾರ್ಗದ ಮೂಲಕ ಯಾವ್ಯಾವ ದೇಶ ಅಂದ್ರೆ ಇರಾನ್ ಆಗಿರಬಹುದು, ಇರಾಕ್ ಆಗಿರಬಹುದು, ಕುವೈತು, ಸೌದಿ ಅರೇಬಿಯಾ,
ಕತಾರು, ಬೆಹ್ರೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೇನೆ ಓಮನ್ ದೇಶಗಳು ತೈಲದ ರಫ್ತು ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದಾವೆ. ಇದು ಇರಾನ್ ಹಿಡಿತದಲ್ಲೇ ಇದೆ, ಕಂಪ್ಲೀಟ್ ಆಗಿ ಇರಾನ್ ಕಂಟ್ರೋಲ್ ಅನ್ನ ಮಾಡ್ತಾ ಇದೆ. ಇಸ್ರೇಲ್ ದಾಳಿ ಕುಗ್ಗಿಸ್ಲಿಕ್ಕೆ ಇರಾನ್ ಈ ಪರ್ಷಿಯನ್ ಗಾಲ್ಫ್ ಮಾರ್ಗ ಬಂದ್ ಮಾಡಿದ್ರೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಅದೊಂದೇ ಅಲ್ಲದೆ ಯುದ್ಧದ ಪರಿಣಾಮ ಈಗ ಚಿನ್ನದ ಮೇಲೂ ಕೂಡ ತಟ್ಟಿದೆ. ಒಂದೇ ದಿನದಲ್ಲಿ ಜಸ್ಟ್ ಒನ್ ಡೇನಲ್ಲಿ ಚಿನ್ನದ ಬೆಲೆ 1 ಗ್ರಾಮ್ಗೆ 300 ರೂಪಾಯಿ ಏರಿಕೆಯಾಗಿದೆ. ಅಂದರೆ ಈ ಹಿಂದೆ 24 ಕ್ಯಾರೆಟ್ ಗೋಲ್ಡ್ ಪ್ರತಿ ಗ್ರಾಮ್ಗೆ 10,000 ರೂಪಾಯಿ ಇತ್ತು. ಇದೇ ನಾವು ಹೆಚ್ಚಾಗಿದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈಗ 10,300 ರೂಪಾಯಿಗೆ ಏರಿಕೆಯಾಗಿದೆ. ಅದೇ ರೀತಿ 22 ಕ್ಯಾರೆಟ್ ಪ್ರತಿ ಗ್ರಾಮ್ಗೆ 9,050 ರೂಪಾಯಿ ಇತ್ತು. ಆದರೆ ಈಗ ಪ್ರತಿ 1 ಗ್ರಾಮ್ಗೆ 9,350 ರೂಪಾಯಿ ಬೆಲೆ ಏರಿಕೆಯಾಗಿದೆ. ಇದೇ ರೀತಿ ಏನಾದರೂ ಯುದ್ಧ ಮುಂದುವರೆದ್ರೆ ಮುಂದಿನ ಅಂದರೆ ಜಸ್ಟ್ 6 ತಿಂಗಳಲ್ಲಿ 12ರಿಂದ 13,000ಕ್ಕೆ ನಮ್ಮ ಬಂಗಾರದ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಫೈನಲಿ ಈಗ ಯುದ್ಧದ ಪರಿಣಾಮ ತೈಲ ಹಾಗೂ ಚಿನ್ನದ ಮೇಲೆ ತಟ್ಟಿದೆ. ಏಕಾಏಕಿ ಬಂಗಾರದ ಬೆಲೆ ಗಗನಕ್ಕೇರಿದೆ. ತೈಲದ ಬೆಲೆ ಗಗನಕ್ಕೇರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದೇ ರೀತಿ ಯುದ್ಧ ಏನಾದರೂ ಮುಂದುವರೆದ್ರೆ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕಕ್ಕೂ ಕೂಡ ಇದರ ಬಿಸಿ ಜೋರಾಗಿಯೇ ತಟ್ಟುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಅನುಮಾನ ಇಲ್ಲ. ಹೀಗಾಗಿ ಇರಾನ್ ಹಾಗೆ ಇಸ್ರೇಲ್ ಕೂತು ಮಾತುಕತೆ ಮೂಲಕ ಇದನ್ನ ಪರಿಹರಿಸ್ಕೊಳ್ತಾವ, ಈ ಗೊಂದಲಗಳನ್ನ ಬಗೆಹರಿಸಿಕೊಳ್ಳುತ್ತಾ ಎರಡೂ ದೇಶಗಳು ಅಂತ ಜಾಗತಿಕ ನಾಯಕರು ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜಾಗತಿಕ ನಾಯಕರು ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಸಾಕು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ. ಆದ್ರೆ ಇದು ವರ್ಕೌಟ್ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ. ಇರಾನ್ ಮತ್ತು ಇಸ್ರೇಲ್ ಕೂತು ಸಂಧಾನ ಸಭೆ ಏನಾದರೂ ನಡೆಸುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಎದುರು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.